ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಏನು ಕೆಲಸ ಮಾಡ್ತು, ನಾನೆಲ್ಲ ಎಂಟ್ರಿ ಕೊಟ್ಟಿದ್ದೆ. ಕರೆಕ್ಟಾಗಿ ಒಂದು ಸತಿ ನೋಡ್ಕೊಂಬರೋಣ. ನಿನ್ನೆ ಮೋಸ್ಟ್ಲಿ ನಾನು ಇಲ್ಲೊಂದು ಚಾನಲ್ ಹಾಕಿದ್ದೆ, ಸೇಫ್ ಟ್ರೇಡರ್ದವರಿಗೆ. ಓಕೆನಾ, ಇದ್ರ ಕೆಳಗಡೆನೂ ಬರಲಿಲ್ಲ, ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಅಂತ ಕೊಟ್ಟಿದ್ದೆ. ಓಕೆನಾ, ಸೊ ಇಲ್ಲಂತೂ ವರ್ಕೇ ಆಗಿಲ್ಲ. ಇದನ್ನು ಮರ್ತುಬಿಡಿ. ಮೇಲ್ಗಡೆ ಹೋದರೆ 26K, ಮೇಲ್ಗಡೆ ಹೋದರೆ 100 ಪಾಯಿಂಟ್ ಟಾರ್ಗೆಟ್ ಕೊಟ್ಟಿದ್ದೆ. ಸೊ ಅದು ಎಲ್ಲಿ ಅಂತಂತಂದ್ರೆ 940 ಮೇಲ್ಗಡೆ. ಓಕೆನಾ, ಸೊ ಅದು ಮೂಮೆಂಟ್ ಎಲ್ಲಿ ಬಂತು ಅಂತಂತಂದರೆ 940 ಮೂಮೆಂಟ್ ಎಲ್ಲಿ ಯಾವ ಟೈಮಲ್ಲಿ ಬಂತು ಅಂತಂದರೆ ಮೋಸ್ಟ್ಲಿ ಒಂದು 3:15 ಬಂದಿರಬೇಕು. 3 ಗಂಟೆ 15 ನಿಮಿಷಕ್ಕೆ ಬಂದಿದೆ. ಹೌದಾ, ಸೊ ಅದರಲ್ಲೇನೋ ಉಳದೇ ಇರೋಲ್ಲ ಮಾರ್ಕೆಟಲ್ಲಿ. ಇನ್ನೊಂದೆಷ್ಟು 15 ಮಿನಿಟ್ಸ್ ಟೈಮ್ ಇರುತ್ತೆ. ಹೌದಾ, ಸೊ ಏನು ಟ್ರೇಡ್ ಮಾಡ್ತೀರ? ಅದಕ್ಕೆ ನಾನು ಹೇಳೋದು, ಯಾವಾಗಲೂ ನಾನು 2:30 ಕ್ಲೋಸ್ ಮಾಡ್ತೀನಿ ಅಂತ. ಅದರಲ್ಲಿ ಬೇರೆ ನಾನು ಲೈವ್ ಸೆಕ್ಷನ್ನು ಬೇಗನೆ ಕ್ಲೋಸ್ ಮಾಡಿದ್ದೆ. ಮೋರ್ ದೆನ್ 2.5 ಅವರ್ ಅಷ್ಟೇ ನಾನು ಮಾಡಿರ್ಬೇಕು ಲೈವ್ ಸೆಕ್ಷನ್ನು. ಸೊ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಟ್ಟೆ. ನೋಡಿ, ಕ್ಲೋಸ್ ಮಾಡಿದ್ಮೇಲೆ ನಿಮ್ಗೆ ಏನು ಪಾಯಿಂಟ್ ಕೊಟ್ಟಿದೆ, ನೀವು ಎಷ್ಟು ಕಳಿಸ್ಕೊಂಡಿದ್ದೀರೋ, ನನಗೆ ಒಬ್ಬರಾದ್ರೂ ಕಳಿಸ್ಕೊಂಡಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೌದು ಸರ್, ನಾನು ಎಷ್ಟು ಕಳಿಸ್ಕೊಂಡಿದ್ದೀನಿ, ನಾನು 30 ಪಾಯಿಂಟ್ ಕವರ್ ಮಾಡಿದ್ದೀನಿ, ಹಿಂಗೆ ಅಂತ. ಓಕೆನಾ, ಸೊ ಯಾಕೆ ನಾನು ಈ ರೀತಿ ಹೇಳ್ತೀನಿ ಅಂತಂದರೆ, ಇಂಥ ಮಾರ್ಕೆಟಿಂದ ದೂರ ಇರೋದು ತುಂಬ ಒಳ್ಳೆಯದೇ. ನೋಡಿ, ಒಂದು 10K ನಿಮ್ಮ ಕಡೆ ಇರುತ್ತೆ. ಹೌದಾ, ಇವತ್ತು ನಾವು ಟ್ರೇಡ್ ಮಾಡಿಲ್ಲ ಅಂತಂದರೆ ನಿಮ್ಮ 10K ನಿಮ್ಮ ಕಡೆಯೇ ಇರುತ್ತೆ. ಸೊ ಅದಕ್ಕೆ ಹೇಳೋದು. ನೋಡಿ, ನಾನು ಟ್ರೇಡ್ ಮಾಡಿದೆ ಮಾರ್ನಿಂಗ್ ಸೆಕ್ಷನ್ನಲ್ಲೇ. ಹೌದಾ, ಯಾವತ್ತು ಒಂದು ಯಾವುದೋ ಟೈಮ್ ಅಂದ್ಕೊಳ್ಳಿ, ಟ್ರೇಡ್ ಮಾಡಿದೆ. ಎಷ್ಟು 2 ಲಾಟಲ್ಲಿ. ಓಕೆನಾ, ಡೌಟ್ ಇದ್ದಾಗ ನಾನು 2 ಲಾಟ್ಸಲ್ಲೇ ಟ್ರೈ ಮಾಡ್ತೀನಿ. 940 ಹತ್ರ ಎಂಟ್ರಿ ತೊಗೊಂಡಿದ್ದೆ. ಓಕೆ, ನಾನು ಯಾಕಂದ್ರೆ ನಿಮಗೂ ಹೇಳಿದ್ದೆ, ನಾನು 940 ಹತ್ರ ಎಂಟ್ರಿ ತೊಗೊಳ್ಳಿ, ರಿಸ್ಕಿ ಟ್ರೇಡರ್ಸು ಇಲ್ಲ ಸೇಫ್ ಟ್ರೇಡರ್ಸಿಗೆ 26 ಅಬೌವ್ ಕೊಟ್ಟಿದ್ದೆ. ಓಕೆನಾ, 940 ಮೇಲೆ ನಾನು ಟ್ರೇಡ್ ತೊಗೊಂಡೆ 2 ಲಾಟ್ಸು. ಬಟ್ SL ಹಿಟ್ ಆಗಲಿಲ್ಲ. ಸುಮಾರು ಹೊತ್ತಾದಮೇಲೆ ಏನಾಯಿತು, 25 ಪಾಯಿಂಟ್ SL ಹಿಟ್ ಆಯಿತು. ಹೌದಾ, ಅದಕ್ಕೆ ನಾನು ಒಂದು ಟ್ರೇಡ್ ಮಾಡಿದೆ, ಸುಮ್ಮನೆ ಬಿಟ್ಬಿಟ್ಟೆ, ಬೇಡ ಹೋಗಲಿ ಬಿಡು ಅಂತ. ನಾನು ಯಾವಾಗಲೂ ಒಂದು SL ಲಾಸ್ಟ್ ಒಂದು 2 SL. ಹೌದಾ, ಯಾವಾಗಲೂ ಒಂದು 2 ಟ್ರೈ ಮಾಡ್ತೀನಿ ನಾನು. ಇವತ್ತಂತೂ ನಾನು ಟ್ರೈಯೇ ಮಾಡಲಿಲ್ಲ, ಯಾಕಂತಂದರೆ 26 ಅಬೌವ್ ಹೋಗಲೇ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಬಿಟ್ಬಿಟ್ಟೆ. ಸೊ ಯಾವಾಗಲೂ ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಮಾರ್ಕೆಟ್ ಬರ್ತಾನೆ ಇರುತ್ತೆ, ಈ ರೀತಿ ಸತಾಯಿಸ್ತಾನೆ ಇರುತ್ತೆ. ಅದಕ್ಕೆ ಹೇಳೋದು, ಯಾವಾಗಲೂ ನೀವು ಬೆಳಗ್ಗೆ ಲೈವ್ ಸೆಕ್ಷನಲ್ಲೇ ಹೇಳಿದ್ದೆ, ಕೈಯಲ್ಲಿ ಸ್ವಲ್ಪ ಇಡ್ತಾ ಇರಲಿ. ನಾಳೆ ಬೇರೆ ಅದರ ಬೆಲೆ ಎಕ್ಸ್ಪೈರಿ ಇದೆ. ಹೌದಾ, ಎಕ್ಸ್ಪೈರಿ ಬೇರೆ ಇತ್ತು. ಅದಕ್ಕೆ DK ಮಾಡೋ ಸಲುವಾಗಿ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ಯಾರಾದರೂ ಒಂದು ಹೌದಾ ಪ್ರೈಸ್ ಸೆಕ್ಷನ್. ಓಕೆ, ಯಾವುದಾದ್ರೂ ಒಂದು ಪ್ರೈಸ್ ತೊಗೊಳ್ಳಿ. ಮಾರ್ಕೆಟ್ ಎಲ್ಲಿಂದ ಓಪನ್ ಆಗಿದೆ, ಇಲ್ಲಿಂದ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ. ಯಾವಾಗ ಓಪನ್ ಆಗುತ್ತೆ, ವೆಡ್ನೆಸ್ಡೇ, ಫ್ರೆಶ್ ಡೇ ಇರುತ್ತಲ್ಲ, ಅಲ್ಲಿಂದ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಹಾಕ್ಕೊಳ್ಳಿ. ಓಕೆನಾ, 25,800 ಹಾಕ್ಕೊಳ್ಳಿ CE ಪ್ರೈಸ್. ಅದು ಎಷ್ಟಿರುತ್ತೋ, ಓಪನಿಂಗ್ ಇಲ್ಲ ಎಷ್ಟಿತ್ತು, ಒಂದು 200 ಅಂತ ಅಂದ್ಕೊಳ್ಳಿ. ಓಕೆನಾ, ಇಲ್ಲ ಸಪೋಸ್ 100 ಅಂದ್ಕೊಳ್ಳಿ, 100ಇಂದ ಓಪನ್ ಆಗಿದೆ ಅಂದ್ಕೊಳ್ಳಿ. ಇವತ್ತು ನೋಡಿ ಸೇಮ್ ಪ್ರೈಸಲ್ಲೇ ಇರುತ್ತೆ ಅದು, ಆ ರೀತಿ. ಅದಕ್ಕೆ ಪ್ರೈಸಲ್ಲಿ ಮೂಮೆಂಟೇ ಇರೋಂಗಿಲ್ಲ. ಅಂಥ ಟೈಮಲ್ಲಿ ಯಾವಾಗಲೂ ಎಟ್ ದ ಮನಿ 100 ರೂಪಾಯಿದಲ್ಲಿ ಸಿಗೋದು 200 ರೂಪಾಯಿದಲ್ಲಿ ಸಿಗ್ತಾಯಿದೆ ಅಂತಂತಂದರೆ ಅದು ಕೊನೆಯವರೆಗೂ, ವೀಕ್ವರೆಗೂ ಬರೀ ಅದರಲ್ಲೇ ಸತ್ತೊಡ್ದುಬಿಡ್ತದೆ ಮಾರ್ಕೆಟ್. ಅದಕ್ಕೆ ಯಾವಾಗಲೂ ಬಿ ಕೇರ್ಫುಲ್ ಅಂತ. ಯಾವಾಗಲೂ ಅದಕ್ಕೆ ನಾವು ಪ್ರೈಸ್ ಸೆಕ್ಷನ್ನ ಸ್ವಲ್ಪ ನೋಡ್ಕೊತಾನೆ ಇರಬೇಕು. ಅದಕ್ಕೆ ಸೊ ನಮ್ಮದು ಅನಾಲಿಸಿಸ್ ಏನೂ ನಡೆದಿಲ್ಲ. ನಂದು ಒಂದು SL ಹೋಗಿದೆ, ಆಮೇಲೆ ನಂದು ಒಂದು 4K ಲಾಸ್ ಆಯಿತು. ನಾನು ಟ್ರೇಡಿಂಗ್ ಕ್ಲೋಸ್ ಮಾಡಿಬಿಟ್ಟೆ. ಹೌದಾ, ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಒಂದು ಸತಿ ನೋಡ್ಬಿಡೋಣ, ಚಾರ್ಟ್ ಏನು ಹೇಳುತ್ತೆ ಏನಿಲ್ಲ ಅಂತ. ಸೊ ಮಾರ್ಕೆಟು ನೋಡಿ ರೀಟೆಸ್ಟಿಗೆ ಬಂತು 900, ಮತ್ತು ಬೌನ್ಸ್ ಬ್ಯಾಕ್ ಕೊಟ್ಟಿದ್ದು, ಮೇಲ್ಗಡೆ ಇಟ್ಕೊಂಡಿದೆ. ಸೊ ನಾಳೆ ಎಕ್ಸ್ಪೈರಿ. ಓಕೆ, DK ಎಕ್ಸ್ಪೈರಿ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ಡ್ರಾ ಮಾಡ್ಕೊಳ್ಳಿ ಲೈನು. ಓಕೆ, 26,025ಗೆ ಲೈನ್ ಹಾಕ್ಕೊಳ್ಳಿ. ಓಕೆ, ಇದ್ರ ಮೇಲೆ 26,045. ಓಕೆ, ಇಲ್ಲಿಂದ ಇಲ್ಲಿ ಏನಾದರೂ ಸಸ್ಟೇನ್ ಆಯಿತು, ಇಲ್ಲ ಮೇಲ್ಗಡೆನೇ ಗ್ಯಾಪ್ ಅಪ್ ಓಪನ್ ಆಯಿತು. ಓಕೆ, ನಾಳೆ ಎಕ್ಸ್ಪೈರ್ ಇದೆ, ಹೇಳಿಕ್ಕಾಗಲ್ಲ. ಒಂಚೂರು ಗ್ಯಾಪ್ ಅಪ್ ಓಪನ್ ಆದರೂ ಓಪನ್ ಆಗ್ಬೋದು, ನೋಡೋಣ. ಓಪನ್ ಆಗಿ ಸಸ್ಟೇನ್ ಆದರೆ ಓಕೆ, ಮತ್ತು 26,100 ಟಾರ್ಗೆಟು. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 150, ಅಂದರೆ 26,150. ಓಕೆ, ಸೊ ಕೆಳಗಡೆ ಅಂತೂ ಏನೂ ಇಲ್ಲ. 900 ಕೆಳಗಡೆ ಏನಾದರೂ ಬಂತು ಮಾರ್ಕೆಟು ಅಂತಂತಂದರೆ 820 ಟಾರ್ಗೆಟ್ ಅಂದ್ಕೊಳ್ಳಿ.
ಇಲ್ಲ ಅಂತಂದರೆ 60 ಅಷ್ಟೇ. ಓಕೆ. ಸೊ ಇದಕ್ಕೆಲ್ಲ ನಾನಂತೂ ಪಿ ಸೆಕ್ಷನಿಗೆ ನೋಡೋಕ್ಕೆ ಹೋಗೋಂಗಿಲ್ಲ. ಕಾಲಲ್ಲಿ ಬೇಕಾದರೆ ಒಂದು ಟ್ರೇಡ್ ಮಾಡ್ತೀನಿ. ಓಕೆ. ಬಟ್ ಕಾಲಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಹೇಳ್ತಿದ್ದೀನಿ ಯಾವಾಗಲೂ ಒಂಚೂರು, ಯಾಕಂದ್ರೆ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಯಾವಾಗಲೂ ನೀವು ಸ್ವಲ್ಪ ಒಂಚೂರು ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಕೊಡಿ ಮಾರ್ಕೆಟಿಗೆ. ಓಕೆ. ಎಕ್ಸ್ಪೈರಿ ಡೇ ಕೊಟ್ಟಾಗ ಯಾರಾದರೂ ಒಂದು ಚಲೋ ಚೆನ್ನಾಗಿರೋದು ಒಂದು 50 ರುಪೀಸ್ದು ಅಥವಾ 25 ರುಪೀಸ್ದು ನಂದು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಎಕ್ಸ್ಪೈರಿ ಇದ್ದ ದಿನ. ಓಕೆನಾ. ಅದನ್ನೇನು ಮಾಡಿ ಒಂದು ಲಾಟಲ್ಲಿ ಟ್ರೈ ಮಾಡಿ. ಓಕೆ. 0 ಅಂತ ಬಿಟ್ಬಿಡಿ, ಏನೂ ಆಗೋಲ್ಲ. ಹೆಂಗೋ ನೀವು 25 ಪಾಯಿಂಟ್ ಎಸ್ ಅಲ್ಲಿ ತೊಗೋತೀರಾ. 50 ಪಾಯಿಂಟ್ ಎಸ್ ಅಲ್ಲಿ ತೊಗೊಳೋರು ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ ಸಿನೇರಿಯೋಸ್. ಓಕೆನಾ. ಇಲ್ಲ ನಾನು ಅದನ್ನು ರಿಸ್ಕ್ ತೊಗೊಳಲ್ಲ ಅಂದರೆ ನಾಳೆ ಮಾಡೋಕ್ಕೆ ಹೋಗ್ತಾರೆ, ಎಷ್ಟಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ. ಓಕೆನಾ. ಸೊ ಒಂದು ಬಿಗ್ ಆಪರ್ಚುನಿಟಿ ಇದ್ದಾಗ ಯಾಕೆ ಮಿಸ್ ಮಾಡ್ಕೋತೀರ, ಅದಕ್ಕೆ ನಾನೇನೇನು ಹೇಳೋದು, ಒಂದು ಲಾಟಲ್ಲಿ ಟ್ರೈ ಮಾಡಿ. ಆಮೇಲೆ ನಿಮಗೆ ಅಯೋಚೆ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ, ಒಂದು ಲಾಟಲ್ಲಿ ನಾನು 10,000 ಗಳಿಸಿದೆ, 20,000 ಗಳಿಸಿದೆ, ಹಾಗೆಲ್ಲ ಥಿಂಕ್ ಮಾಡೋರೆಲ್ಲ ನಾನು ಅದಕ್ಕೆ ಹೇಳ್ತಾಯಿದ್ದೀನಿ, ಒಂದು ಲಾಟಲ್ಲಿ ಟ್ರೈ ಮಾಡಿ. ಹೋದರೆ 2000, ಓಕೆ, ಬಂದರೆ ಒಂದು 5Kನೋ ಅಥವಾ 8Kನೋ 10Kನೋ ಏನೋ ಒಂದು ಅಮೌಂಟ್ ಬರುತ್ತೆ ಬಲ್ಕಲ್ಲಿ. ಓಕೆ. ಸೊ ಇಷ್ಟಿಗೆ ಏನೂ ಜಾಸ್ತಿ ಇಲ್ಲ, ಇಷ್ಟೇ ಟ್ರೈ ಮಾಡ್ಕೊಳ್ಳಿ. ನಾನು ಹೇಳಿದ ಪ್ರಕಾರ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಕೊಡಿ ಮಾರ್ಕೆಟಿಗೆ. 2 ಅವರ್ಸ್ ಕೊಟ್ಟಮೇಲೆ ಈ ಪ್ರೈಸ್ ಯಾವುದು ಇರುತ್ತೋ ಅದನ್ನು ತೊಗೊಂಡು ನೀವು ಬೇಕಾದರೆ ಟ್ರೇಡ್ ಮಾಡಿ. ಬಟ್ ಮೈಂಡಲ್ಲಿರಲಿ, ಕಾಲಲ್ಲಿ ಹೋದರೂ ನಾನು ಬರೀ ಒಂದು 100 ರೂಪಾಯಿದಲ್ಲಿ ಟ್ರೇಡ್ ಮಾಡ್ತೀನಿ ಅಂತಂತಂದರೆ ಒಂದು 30 ರೂಪಾಯಿದಲ್ಲಿ ಟ್ರೇಡ್ ಮಾಡಿ. ಓಕೆನಾ. ಡೈಲಿ ನಾನು 100 ರೂಪಾಯಿ ಹಾಕಿ ನಾನು ಟ್ರೇಡ್ ಮಾಡ್ತೀನಿ ಅಂತಂದರೆ ನಾಳೆ ಸ್ವಲ್ಪ 30 ರೂಪಾಯಿ, ನಾಳೆ 100 ರೂಪಾಯಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನೋ ಒಂದು 20, ಒಂದು 30 ರೂಪಾಯಿಯಿಂದ ಟ್ರೇಡ್ ಮಾಡಿ. ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಓಕೆನಾ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದರಿಂದ ಡೈಲಿ ರೊಟೀನ್ ನಿಮ್ಮದು ಒಂದು 100 ರೂಪಾಯಿ ಖರ್ಚಿದೆ ಅನ್ಕೊ. ಓಕೆನಾ. ಏನೋ ಚಾಯ್ನೋ ಕುಡಿತೀರಾ, ಇಲ್ಲ ವಾಟರ್ ಬಾಟ್ಲೇ ತೊಗೋತೀರ, ಏನೋ ಒಂದು ರೊಟೀನ್ ಇರುತ್ತೆ ನಿಮ್ಮದು. ಒಂದು ಅಟ್ಲೀಸ್ಟ್ ಒಂದು ನಾನು ಹೊರಗಡೆ ಹೋದ್ರೆ ಒಂದು 100 ರೂಪಾಯಿ ಆದರೂ ಖರ್ಚು ಆಗೇ ಆಗುತ್ತೆ ಅಂತ. ಹಾಗೆ ಮಾರ್ಕೆಟಿಗೆ ಬಂದಾಗ ನಾನು 100 ರೂಪಾಯಿ ನಾನು ಖರ್ಚು ಮಾಡೋ ಬದಲು ನಾನಿವತ್ತು ಏನು ಮಾಡ್ತೀನಿ, ಕೈಯಲ್ಲಿ ಸ್ವಲ್ಪ ಇಡ್ತೀನಿ, 30 ರೂಪಾಯಿದಲ್ಲೇ ನಾನು ಖರ್ಚು ಮಾಡ್ತೀನಿ. ಒಂದು ವಾಟರ್ ಬಾಟ್ಲು, ಒಂದು 10 ರುಪೀಸ್ ವಾಟರ್ ಬಾಟಲು, ಒಂದು 10 ರುಪೀಸ್ ಟೀ ಕುಡ್ಕೊಂಡು ಆಚೆ ಬಂದುಬಿಡ್ತೀನಿ, ಮನೆಗೆ ಬಂದುಬಿಡ್ತೀನಿ ಅಂದ್ಕೊಂಡು ಟ್ರೈ ಮಾಡಿ ಅಂತ ಈ ಎಕ್ಸಾಂಪಲ್ ಮುಖಾಂತರ ನಾನು ಅನಾಲಿಸಿಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಬಿ ಕೇರ್ಫುಲ್, ಟೇಕ್ ಕೇರ್. ಇವತ್ತೇನು ಬೇಜಾರಾಗಕ್ಕೆ ಹೋಗಬೇಡಿ, ಏನು ಟ್ರೇಡ್ ಸಿಕ್ಕಿಲ್ಲ ಅಂತ. ಬಿ ಹ್ಯಾಪಿ, ನಾಳೆ ಸಿಕ್ಕರೂ ಒಳ್ಳೆ ಟಾರ್ಗೆಟ್ ಸಿಗುತ್ತೆ, ಎಕ್ಸ್ಪೈರಿ ಬೇರೆ ಇದೆ. ಸೊ ಬಿ ಕೇರ್ಫುಲ್, ಟೇಕ್ ಕೇರ್, ಬಿ ಹ್ಯಾಪಿ, ಸಿ ಯು ಸೂನ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ತಾಯಿರಿ. ಓಕೆನಾ. ಸೊ ನನಗೆ ಎನರ್ಜಿನೂ ಕೊಡುತ್ತೆ. ಅಕಸ್ಮಾತ್ ನೀವೇನೋ ಕಮೆಂಟ್ ಸೆಕ್ಷನಲ್ಲೇ ಏನೂ ಮಾತಾಡಲಿಲ್ಲ ಅಂದ್ಕೊಳ್ಳಿ, ಯಾಕೋ ನಂದು ಎನಾಲಿಸಿಸ್ಸೇ ಕರೆಕ್ಟ್ ಹೋಗ್ತಾ ಇಲ್ಲೇನೋ, ನೀವು ಅರ್ಥನೇ ಆಗ್ತಾ ಇಲ್ಲೇನೋ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಟೇಕ್ ಕೇರ್, ಬಾಯ್.